ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಸುಗಂಧ ತೈಲ ಬಹು ಅಮೂಲ್ಯ. ರೆಫರೆನ್ಸ್ ಪುಟ 3534, ಪುಟದ ಸಂಖ್ಯೆ 109, 110. ಈ ಸಂಗತಿಯನ್ನು ಸೂಕ್ತವಾದ ರೀತಿಯಲ್ಲಿ ದೃಷ್ಟಿಸುವಂಥವರೆಲ್ಲರಿಗೆ ತಮ್ಮಲ್ಲಿ ಯಾರಿಗೂ ಕರ್ತನಿಗೆ ಅರ್ಪಿಸಲು ಯೋಗ್ಯವಾದಂಥ ಯಾವ ಒಂದು ಸಂಗತಿಯೂ ಇರುವುದಿಲ್ಲವೆಂದು ಅನಿಸಬೇಕು. ನಮ್ಮ ಅತ್ಯುತ್ತಮ ಹಾಗೂ ಅತ್ಯಮೂಲ್ಯ ಉಡುಗೊರೆಗಳು ಇಲ್ಲವೇ ಯಜ್ಞಾರ್ಪಣೆಗಳು ದೇವರಿಗೆ ಯೋಗ್ಯವಂತದಲ್ಲವುಗಳಾದರೂ ಅವುಗಳು ಒಂದು ದುರ್ಬಲವಾದ ರೀತಿಯಲ್ಲಿ ನಮ್ಮ ಹೃದಯದಲ್ಲಿನ ನಿಜವಾದ ಮನೋಭಾವವನ್ನು ವ್ಯಕ್ತಗೊಳಿಸುತ್ತಿರುವುದು. ನಮ್ಮ ದೈನ ಪರಿಶ್ರಮಗಳು ಕರ್ತನಿಗೆ ಅಂಗೀಕಾರವಾಗುವುದೇ ಆದಲ್ಲಿ ನಮಗೆ ಎಂಥ ಆನಂದವಾಗುವುದು. ಅಲ್ಲದೆ ನಮ್ಮ ವಿಷಯವಾಗಿ ಅದೇ ಮಧುರ ಸ್ವರವು ಕಟ್ಟಕಡೆಯಲ್ಲಿ ಹೀಗೆ ಹೇಳುವುದನ್ನು ಕೇಳುವಂತಾಗಲು ಎಂಥ ನಿರೀಕ್ಷೆಯಿಂದಿರುವೆವು. ನಾವು ಈತನು ತನ್ನ ಕೈಲಾಗುವಷ್ಟು ಮಾಡಿದ್ದಾನೆ, ಈಕೆಯು ತನ್ನ ಕೈಲಾಗುವಷ್ಟು ಮಾಡಿದ್ದಾಳೆ. ಟೆನಿಸನ್ ಎಂಬ ಕವಿಯು ನಾವು ವಿವೇಚಿಸುತ್ತಿರುವ ದೃಶ್ಯವನ್ನು ಈ ಮುಂದಿನ ಸಾಲುಗಳಲ್ಲಿ ಸೊಗಸಾಗಿ ಚಿತ್ರಿಸಿರುವನು. ಆಕೆಯ ಕಣ್ಣುಗಳು ಮೌನ ಪ್ರಾರ್ಥನೆಯ ನೆಲೆಯಾಗಿರುವವು, ಇಲ್ಲವೇ ಇತರ ಆಲೋಚನೆಗಳನ್ನು ಆಕೆಯ ಮನಸ್ಸು ಅಂಗೀಕರಿಸಲಾರದು. ಆದರೆ ಆತನು ಸತ್ತಿದ್ದನು ಹಾಗೂ ಈಗ ಆತನು ಅಲ್ಲಿ ಕುಳಿತಿರುವನು. ಅಲ್ಲದೆ ಆತನನ್ನು ಹಿಂದಕ್ಕೆ ಕರೆತಂದವನು ಅಲ್ಲಿರುವನು. ಆಗ ಗಾಢವಾದ ಪ್ರೀತಿಯೊಂದು ಎಲ್ಲವನ್ನು ಹಿಂದಕ್ಕೆ ಸರಿಸುವುದು. ಆಕೆಯ ಉತ್ಸುಕ ದೃಷ್ಟಿಯು ಜೀವಿತನಾದ ತನ್ನ ಸಹೋದರನ ಮುಖದಿಂದ ತೆರಳಿ ನಿಜವಾಗಿ ಜೀವವುಳ್ಳಾತನ ಮೇಲೆ ನಿಂತಾಗ ಜಟಿಲ ಆಲೋಚನೆ, ಕೌತುಕಮಯ ಆತಂಕಗಳೆಲ್ಲವನ್ನೂ ಅತಿ ಪರಿಪೂರ್ಣ ಆನಂದವು ಹಿಂದೆ ಸರಿಸಿತ್ತು. ಆಕೆಯು ಬಗ್ಗಿ ಮಿಂದಳು ರಕ್ಷಕನ ಪಾದವ ಅಮೂಲ್ಯ ಸುಗಂಧ ಕಣ್ಣೀರುಗಳೊಂದಿಗೆ.